ಇನ್ನು ಮತ್ತೆ ಇಡೀ ಸುದ್ದಿ ದೆಹಲಿಯತ್ತ ಸಾಗುತ್ತೆ. ಹಾಗಂತ ಅದು ಜಂತರ್ ಮಂತರ್ಗಲ್ಲ, ಬದಲಾಗಿ ಕರ್ನಾಟಕ ಬಂದತ್ತ. ಯಾಕೆಂದರೆ ಈಗಾಗಲೇ ಸಂಪುಟ ವಿಸ್ತರಣೆ ಸುದ್ದಿ ಬರ್ತಾ ಇದೆ. ನಾಳೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲರ ಜೊತೆಗೆ ಕೇಂದ್ರದ ನಾಯಕರು ಕೂಡ ನಿನ್ನೆ ದೆಹಲಿಗೆ ಬಂದಿದ್ದರು. ಇನ್ಫ್ಯಾಕ್ಟ್ ಬೆಂಗಳೂರಿಗೆ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ರಾಜ್ಯ ನಾಯಕರ ಜೊತೆಗೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಮತ್ತು ಯಾವಾಗ ಸಂಪುಟ ವಿಸ್ತರಣೆ ಮಾಡಲಾಗತ್ತೆ, ನಿರ್ಧಾರವನ್ನು ಮಾಡಲಾಗತ್ತೆ ಅನ್ನುವಂಥ ಒಂದು ಚರ್ಚೆ ಕೂಡ ನಡೀತಾ ಇದೆ. ಇದೆಲ್ಲದಕ್ಕೂ ಕೂಡ ಉತ್ತರವಾಗಿ ಮುಂದಿನ ವಾರದ ಮುಹೂರ್ತವನ್ನು ನಿಗದಿಪಡಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ಕಾಂಗ್ರೆಸ್ ಮೂಲಗಳಿಂದ ಬರ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ 15 ಯುವ ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮತ್ತೆ ನಮಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗಾದರೆ ಸಚಿವ ಸ್ಥಾನ ಏನಾಗುತ್ತೆ, ಯಾರಿಗೆ ಅವಕಾಶ ಸಿಗುತ್ತೆ, ದೆಹಲಿಯಲ್ಲಿ ಯಾವಾಗ ಮಾತುಕತೆ, ನೋಡೋಣ ಬನ್ನಿ. 20-25 ಜನ ಎಮ್ಎಲ್ಎಗಳು ಒಂದು ಅವಕಾಶ ನಮಗೆ ಕೊಡಬೇಕಂತಂದು ಬೇಡಿಕೆ. Cabinet expansion of Karnataka is on the card. It will happen any time. ಮಾತುಕತೆ ಮಾಡಿದ್ದಾರೆ ಎಕ್ಸ್-ಸಿಎಂ, ಸಿಎಂ. ಮುಂದುವರ ಈ ಸಲ ಕ್ಯಾಬಿನೆಟ್ ಅವಕಾಶ ಸಿಗುವಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. ಸಂಪುಟ ವಿಸ್ತರಣೆ ಸನ್ನಿಹಿತವಾಗ್ತಾ ಇದೆ. ಯಾಕಂದ್ರೆ ನೀಟ್ ಹೋರಾಟ ಒಂದು ತಾರ್ಕಿಕ ಘಟ್ಟಕ್ಕೆ ಬಂದು ನಿಂತಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದ್ದ ರಾಹುಲ್ ಗಾಂಧಿ ಬೇರೆಲ್ಲ ಚರ್ಚೆಗಳನ್ನ ಬದಿಗೆ ಸರಿಸಿದ್ರು. ಈ ಪೈಕಿ ರಾಜ್ಯದ ಸಂಪುಟ ವಿಸ್ತರಣೆ ಮಾತುಕತೆ ಕೂಡ ಒಂದು. ಆದ್ರೀಗ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದರಿಂದ ಹೋರಾಟದ ತೀವ್ರತೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಮತ್ತೆ ರಾಜ್ಯದ ಸಂಪುಟ ವಿಸ್ತರಣೆ ಕಡೆ ಗಮನ ಹರಿಸ್ತಾರೆ ಎನ್ನಲಾಗಿದೆ. ಇನ್ನು ನಿನ್ನೆ ಕರ್ನಾಟಕದಲ್ಲೇ ಇದ್ದ ಕೆಸಿ ವೇಣುಗೋಪಾಲ್ ಯಾವುದೇ ಸಮಯದಲ್ಲಿ ಆಗಬಹುದು ಎಂದಿದ್ದಾರೆ. Cabinet expansion of Karnataka is on the card. It will happen any time. ವೇಣುಗೋಪಾಲ್ ಹೀಗೆ ಹೇಳಿರೋದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ರು. ನಮ್ಮ ವರಿಷ್ಠರು ಹೇಳಿದ್ಮೇಲೆ ಮುಗೀತು ಅಂದ್ರು. ಅವರೇ ಇಲ್ಲಿ ಬಂದಿದಾರಲ್ಲ, ಇವರೇ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಎಸ್ಕಾಂ, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಎಸ್ಕಾಂ. ಮಾತುಕತೆ ಮಾಡಿದ್ದಾರೆ ಎಕ್ಸ್-ಸಿಎಂ, ಸಿಎಂ, ಡಿ-ಸಿಎಂ ಜೊತೆ ಮತ್ತೆ PCC ಅಧ್ಯಕ್ಷರ ಜೊತೆ ಮಾಡಿದ್ದಾರೆ. ಅವ್ರು ಹೇಳಿದ್ಮೇಲೆ ಆಯ್ತಲ್ಲ, ನಮ್ಮ ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತು. ಇನ್ನು ಮೂಲಗಳ ಪ್ರಕಾರ ರಾಜ್ಯದ ಕಾಂಗ್ರೆಸ್ ನಾಯಕರು ನಾಳೆ ಸಂಜೆನೆ ಮತ್ತೊಮ್ಮೆ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ವಿಶೇಷ ವಿಮಾನದಲ್ಲಿ ಹೊರಡಲಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲಿ ಇದ್ದ ಡಿಕೆ ಶಿವಕುಮಾರ್ ಅವರನ್ನ ಸಂಪುಟ ವಿಸ್ತರಣೆ ಯಾವಾಗ ಅಂತ ಕೇಳಲಾಯಿತು. ಉತ್ತರಿಸಿದ ಸಿಎಂ ಮುಂದಿನ ವಾರ ಅಂತ ಹೇಳಿದ್ರು. ಮುಂದುವರ ಆಗ್ತದೆ. ಶೀಘ್ರದಲ್ಲೇ ಸಂಪುಟ ವಿಸ್ತರಣೆ ಆಗೋದು ಬಹುತೇಕ ಖಚಿತ. ಹೀಗಾಗಿ ಸಚಿವಾಕಾಂಕ್ಷಿಗಳ ಆಸೆ ಮತ್ತಷ್ಟು ಚಿಗುರಿದೆ. ಹೀಗಾಗಿ 15ಕ್ಕೂ ಹೆಚ್ಚು ಶಾಸಕರು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ್ರು. ಬಾಬಾ ಸಾಹೇಬ್ ಪಾಟೀಲ್, ಬಸನಗೌಡ ತುರವಿಹಾಳ್, ಶ್ರೀನಿವಾಸ್, ಕಂಪ್ಲಿ ಗಣೇಶ್ ಸೇರಿದಂತೆ 15ಕ್ಕೂ ಹೆಚ್ಚು ಶಾಸಕರು ಸಿಎಂ ಜೊತೆ ಮಾತುಕತೆ ನಡೆಸಿದ್ರು. ನಿಮ್ಮ ನೇತೃತ್ವದ ಸರ್ಕಾರದಲ್ಲಿ ಕಿರಿಯರಿಗೂ ಸ್ಥಾನ ನೀಡಿ ಅಂತ ಮನವಿ ಮಾಡಿದ್ರು. ಏನಿವತ್ತು ಯೂತ್ ಟೀಮ್ ಐತಿ, ಸುಮಾರು 20-25 ಜನ ಎಮ್ಎಲ್ಎಗಳು ಒಂದು ಅವಕಾಶ ನಮಗೆ ಕೊಡ್ಬೇಕಂತಂದು ಬೇಡಿಕೆ. ಯಾಕಂದ್ರೆ ಎಲ್ಲ ಕೆಲಸ ಕಾರ್ಯಗಳು ಪ್ರತಿಯೊಂದು ಕೂಡ ಒಂದು ಟೀಮ್ ಆಗಿ ವರ್ಕ್ ಮಾಡಕತ್ತೆ. ಆ ನಿಟ್ಟಿನಲ್ಲಿ ಅವ್ರ ಕೆಲ್ಸಗಳು ಆಗ್ಬೇಕು, ನಮ್ಮ ಕೆಲ್ಸಗಳು ಆಗ್ಬೇಕು, ರಾಜ್ಯಕ್ಕೊಂದು ಒಳ್ಳೆ ಮೆಸೇಜ್ ಕೊಡೋ ನಿಟ್ಟಿನಲ್ಲಿ ಇವತ್ತೇನು ಸುಮಾರು ಇನ್ನೂ ಅನೇಕ ಜನ ಶಾಸಕರು ಬಂದಲ್ಲಿ ಒಂದು 15 ಜನ ಬಂದಿರ್ಬೋದು. ಇನ್ನೂ ಒಂದು 10 ಜನ ಅಂತೂ ಶಾಸಕರಿದ್ದಾರೆ. ಇನ್ನೊಂದ್ ಕಡೆ ಸಲೀಂ ಅಹಮದ್ ಕೂಡ ಮುಸ್ಲಿಂ ಕೋಟಾದಲ್ಲಿ ಮಂತ್ರಿಗಿರಿ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ. ಈ ಸಲ ಕ್ಯಾಬಿನೆಟ್ ಅವಕಾಶ ಸಿಗುವಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. ಬಟ್ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದೆ, ಸಾಕಷ್ಟು ಜನ ಮಂತ್ರಿ ಆಗಬೇಕಂತ ಒತ್ತಾಯಗಳು ಮಾಡ್ತಾ ಇದ್ದಾರೆ. ಆದರೆ ಕನಿಷ್ಠ ನಾವು ಈಗಾಗಲೇ ಹೇಳಿದ್ದೀವಿ, ಅಲ್ಪಸಂಖ್ಯಾತರಿಗೆ 4 ಮಂತ್ರಿ ಸ್ಥಾನ ಕೊಡಬೇಕಂತ ಕೂಡ ನಾವು ಮನವಿ ಕೂಡ ಈಗಾಗಲೇ ಮಾಡ್ಕೊಂಡಿದ್ದೀವಿ. ಇನ್ನು ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆದಷ್ಟು ಬೇಗ ಮಂತ್ರಿಮಂಡಲ ವಿಸ್ತರಣೆಯಾಗಲಿ, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಎಂದಿದ್ದಾರೆ. ಮಂತ್ರಿಮಂಡಲ ವಿಸ್ತರಣೆ ಮಾಡೋದ್ರಲ್ಲಿ ವಿಳಂಬ ಆಗಿರುವಂಥದ್ದಿದೆ. ಖಂಡಿತ ಜಲ್ದಿ ತಕ್ಷಣ ಮಂತ್ರಿಮಂಡಲ ವಿಸ್ತರಣೆ ಮಾಡುವಂಥದ್ದು ಮತ್ತು ಜವಾಬ್ದಾರಿಯನ್ನ ಬರ ಅಂತ ಅನ್ನೋದು ಪ್ರಕೃತಿಯ ವಿಕೋಪ. ಸದ್ಯದ ಬೆಳವಣಿಗೆ ನೋಡಿದ್ರೆ ಮಂತ್ರಿಮಂಡಲ ವಿಸ್ತರಣೆ ಮುಹೂರ್ತ ಸನ್ನಿಹಿತವಾಗಿದೆ. ಡಿಕೆ, ಸಿದ್ದು, ಬಿಕೆ ಹರಿಪ್ರಸಾದ್ ಮತ್ತೊಮ್ಮೆ ದೆಹಲಿಗೆ ತೆರಳಲಿದ್ದಾರೆ. ಪ್ರಸನ್ನ ಜೊತೆ ಈರಣ್ಣ, TV9 ಬೆಂಗಳೂರು.